ನೋಡ್ಕೊಳ್ಳಿ. ಸರ್ ಯಾವ ಊರು ಬಸಪ್ಪ ಇದು? ಕೆಮ್ಮಳೆ. ಕೆಮ್ಮಾಳೆ. ನೀವು ಬನ್ನಿ, ಮುಂದೆ ಬನ್ನಿ ಸರ್. ನೀವು ಬಸಪ್ಪನ ನೋಡ್ಕೊಳೋದು? ಹೌದು ಸರ್. ಎಷ್ಟು ವರ್ಷದಿಂದ ಬಸಪ್ಪ ಐತೆ ಈ ದೇವಸ್ಥಾನದಲ್ಲಿ? 15 ವರ್ಷದಿಂದ. 15-16 ವರ್ಷ. ಈ ಬಸಪ್ಪ ಬಂದು 3 ವರ್ಷ ಆಯ್ತು. 3 ವರ್ಷ ಆಯಿತು. ಎಷ್ಟನೇ ಬಸಪ್ಪ ಇದು? 4ನೇ ಬಸಪ್ಪ. ಪೂಜೆ ಮಾಡೋದು ಇವರು, ಬಸಪ್ಪ ನೋಡ್ಕೊಳ್ಳೋದು ನೀವು? ಹಾಂ ಹಾಂ. ನಿಮ್ಮ ಹೆಸರು? ಸೋಮಲಿಂಗೇಗೌಡ. ನಿಮ್ಮ ಹೆಸರು ಸ್ವಾಮಿ? ಬಸವರಾಜು. 16 ವರ್ಷದಿಂದನೂ ನೀವೇ ನಿಮ್ಮ ಮನೆಯವರೇ ಪೂಜೆ ಮಾಡ್ತಾಯಿದ್ದೀರಾ? ಹೌದಾ? ಅಂದರೆ ಸ್ಟಾರ್ಟಿಂಗಲ್ಲಿ ಫಸ್ಟು ನಿಮ್ಮ ಬಸಪ್ಪನೇ ಇದು TV9 ಬಂದಿದ್ದು, ಅವಾಗ ತುಂಬ ಪಾಪ್ಯುಲರ್ ಆಗಿತ್ತು. ಹೌದಾ? ಎಷ್ಟು, ಒಂದು 3 ವರ್ಷ ಆಯ್ತು ಅವಾಗ? ಅದು 3 ವರ್ಷ ಆಯ್ತು. 4ನೇ ವರ್ಷ ಅವಾಗ ಸಿಕ್ಕಾಪಟ್ಟೆ ಜನ ಬರೋರು. ಸಿಕ್ಕಾಪಟ್ಟೆ. ಹೌದಾ? ಗೌಡ್ಗೆರೆಯಲ್ಲಿ ಈಗ ಹೆಂಗೆ ನಡೀತಾ ಇದೆ ಆ ರೀತಿಯಲ್ಲಿ ಬರೋದು? ಅಷ್ಟು ಜನ ಇರೋರು? ಡಬಲ್ ಇತ್ತು. ಹಾಂ ಹಾಂ ಹಾಂ. ಪಾರ್ಕಿಂಗ್ ಎಲ್ಲ ನಿಲ್ಸಕ್ಕೆ ಅಲ್ಲಿವರೆಗೂ ನಿಂತ್ಕೊತಿದ್ದ ಗಾಡಿಗಳು. ಹಾಂ ಹಾಂ ಹಾಂ. ಯಾವ 24 ಅವರ್ ಜನನೇ ಇಲ್ಲ, ಎಲ್ಲ ಮಲಗಿರೋರೆಲ್ಲ. ಹಾಂ ಹಾಂ ಹಾಂ. ಆ ಬಸಪ್ಪ ಇರಬೇಕಾದ್ರೆ? ಹಾಂ. ಅದು ತೀರೋದ್ಮೇಲೆ ಜನ ಕಮ್ಮಿ ಆದರು? ಕಮ್ಮಿ. ಅದು 2ನೇ ಬಸಪ್ಪ, ಅದಕ್ಕೂ ಇರೋರಾ? ಅದಕ್ಕೂ ಪರವಾಗಿಲ್ಲ ಜನ ಇದ್ರು. ಅದಕ್ಕೂ ಪರವಾಗಿಲ್ಲ ಇದ್ರು. ಅಂದ್ರೆ ನಮ್ಗೆ 8 ಮೇಲೆ 8 ಕೊಟ್ಬಿಟ್ಟ. ಆತ ಸ್ವಲ್ಪ ಜನ ನೋಸಿ ಕಮ್ಮಿ ಆಗ್ಬಿಟ್ಟು ಏನು ಲೆಕ್ಕಾಚಾರಕ್ಕೆ ಕೆಲವು ಜನ ಗೊತ್ತು, ಕೆಲವು ಜನ ಗೊತ್ತಿಲ್ಲ. ಈಗಲೂ ಪೂಜೆ ಬಂದು ಮಾಡ್ಕೊಂಡು ಹೋಗೋರು ಇದ್ದಾರೆ? ಇದಾರೆ. ಮಾಮೂಲಿ ಹಳಬರೆಲ್ಲ 15 ವರ್ಷ 20 ವರ್ಷದಿಂದ ಬರ್ತಿದ್ದಾರೆ. ಎಲ್ಲ ಬರ್ತಾರೆ, ಹೋಯ್ತಾ ಇರ್ತಾರೆ. ಅಂದ್ರೆ ಅಷ್ಟೊಂದು ಇದಿಲ್ಲ ಅಷ್ಟೇ, ಜನ ರಸ್ ಇಲ್ಲ. ಬರ್ತಾ ಇರ್ತಾರೆ. ಮಾಮೂಲಿ ತಮಿಳ್ನಾಡು, ಕೋಲಾರ, ಎಲ್ಲ ಕಡೆಯಿಂದನೂ ಬರ್ತಾರೆ. ಮೈಸೂರು, ಬೆಂಗಳೂರು. ಒಂದೊಂದೂವರೆ ತಿಂಗಳಲ್ಲಿ ಮಂಗಳೂರು ಕರ್ಕೊಂಡು ಹೋಗಿದ್ರು. ಬಳ್ಳಾರಿಗೆ ಹೋಗಿದೆ. ಇದೇ ಬಸಪ್ಪನ? ಹಳೆ ಬಸಪ್ಪನ? ಅಲ್ಲ, ನಾನೊಂದು 3-4 ವರ್ಷ ಮುಂಚೆ ಬಂದಾಗ ಆ ಬಸಪ್ಪ ಎಷ್ಟು ವರ್ಷ ಇತ್ತು? ಅದು ಒಂದು 6-7 ವರ್ಷ ಇತ್ತು. 11 ವರ್ಷ ಇತ್ತು. ಅದು 11 ವರ್ಷ ಇತ್ತು. ಅದು ಎಷ್ಟನೇ ಬಸಪ್ಪ ಅದು? 2ನೇದು. ಅದಾದ್ಮೇಲೆ ಕರೋನಾ ಟೈಮಲ್ಲಿ 3ನೇದು, ಇದು 4ನೇದು. ಹಾಂ ಹಾಂ. ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಸರ್ ಇದನ್ನ? ನೋಡ್ತೀವಿ ಎಲ್ಲ ಯಾವ ತರ. ಈಗ ದನಗಳಿಗೆ ಯಾವ ತರ ನೋಡ್ತೀವಿ ಆ ತರ ಎಲ್ಲ ಸೆಲೆಕ್ಷನ್ ಮಾಡ್ತೀವಿ. ಇದಕ್ಕೂ ಎಲ್ಲ ಊರಲ್ಲಿದ್ದ ಹಿರಿಯವರೆಲ್ಲ ಕರ್ಕೊಂಡೋಗಿ ತೋರಿಸಿ. ಇದು 1 ವರ್ಷದ ಕರೋನಾ ಇತ್ತು ಅಂದಾಗ? 1 ವರ್ಷದ ಕರೋನಾ. ಹಾಂ ಹಾಂ. ಅಂದ್ರೆ ನಮಗೂ ದೇವ್ರು ಬಂದು ಈ ಕಡೆ ಹೋಗಿ ಅಂತ ಮಾರ್ಗ ತೋರಿಸುತ್ತೆ. ಆ ಮಾರ್ಗಕ್ಕೆ ಹೋದಾಗ ಆ ಮಾರ್ಗದಲ್ಲಿ ನೋಡ್ಕೊ ಬಂದಿರ್ತೀವಿ. ಈ ದಿಕ್ಕು ಹೋಗಿದೀವಿ ಅಂತ ನಾವ್ ಇಲ್ಲಿ ಕೇಳ್ತೀವಿ ದೇವ್ರ ನಮ್ಮ ಪೂಜಾರಪ್ಪರ ಮೇಲೆ. ಅವರು ಆ ಕಡೆ ದಿಕ್ಕೆ ಹೋಗಿ ತಕೊಳ್ಳಿ ಅಂತ ಒಪ್ಪಿಗೆ ಕೊಟ್ಟರು ತಕೊಳ್ಳಿ. ಅವ್ರ ಒಪ್ಪಿಗೆ ಅಂದಾಗ ಇಂತ ನೋಡಿದೀವಿ 2 ತಗೊಬಂದು ಸೆಲೆಕ್ಟ್ ಮಾಡ್ತೀವಿ. ಯಾವ್ದು ಅವ್ರ ಮಹಿ ಮೇಲೆ ಬಂದು ಒಳ್ಳೇದು ಯಾವ್ದು ಇಟ್ಕೊಳ್ಳಿ ಅಂತಾರೆ, ಅದ್ರ ಮೇಲೆ ನಾವು ಡಿಪೆಂಡ್. ಈ ತಗೋಬೇಕಾದ್ರೆ ಸುಮಾರು ಸೆಲೆಕ್ಟ್ ಮಾಡಿದ್ರೆ ನಾವು ಸುಮಾರು ಸೆಲೆಕ್ಟ್ ಮಾಡಿ ಎಲ್ಲ ಹೋಗಿ ನೋಡಿ ಸೆಲೆಕ್ಟ್ ಮಾಡಿ. ಅಲ್ಲ, ಬೇರೆ ನೋಡಿದ್ರೆ ಇದೇನ ಫೈನಲ್? ನೋಡಿದ ಒಂದ್ 3 ನೋಡಿ ಇದೇನೆ ತಗೊಂಡು. ಹಾಂ ಹಾಂ ಹಾಂ. ಅವ್ರ ಮನೇಲೆ ಹುಟ್ಟಿತ್ತದು? ಹುಟ್ಟಿದ ಮನೇಲೆ ತಗೊಂಡ್ರೆ? ಇಲ್ಲ, ಶಾಸ್ತಾಪುರದಿದ್ದು ಕರು. ಶಾಸ್ತಾಪುರದಿಂದ ಆಲ್ಬುದ್ನಳ್ಳಿಗೆ ಹೋಗಿತ್ತು. ಆಲ್ಬುದ್ನಳ್ಳಿಯಿಂದ ನಾವು ತಗೊಂಡು. ಇವಾಗ ಈ ಬಸಪ್ಪನ ಮಹಿಮೆಯಿಂದನೇ ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದೀರಾ? ಹೌದು, ಕಟ್ಟಿದ್ದಾರೆ. ಏನ್ ಯಾರ್ದೇನು ₹1 ಇಲ್ಲ, ಎಲ್ಲ ಬಸಪ್ಪ ದುಡ್ದಿದ್ದ ದುಡ್ಡಲ್ಲೇ ಕಲ್ಯಾಣ ಮಂಟಪ. ನಿಮ್ಮ ಊರವರು ಉಪಯೋಗಿಸ್ಕೊಂತಾರೆ, ಬೇರೆಯವರು ಬಂದು ಇದು ಮದುವೆ ಎಲ್ಲರಿಗೂ ಸೀಮಿತ ಇದೆ. ಎಲ್ಕ ಇದು 30,000 ರೂಪಾಯಿ ಫಿಕ್ಸೆಡ್ ಮಾಡವ್ರೆ. ಎಲ್ಲ ಸಿಗುತ್ತೆ. ಪ್ರತಿಯೊಂದು ಸಿಟಿಲಿ ಯಾವ ತರ ಸೌಲಭ್ಯ ಇದೆ, ಎಲ್ಲ ಸೌಲಭ್ಯ ಇದೆ. ಹಾಂ ಹಾಂ. ಸ್ವಲ್ಪ ಈ ಬಸಪ್ಪನ ಬಗ್ಗೆ ವಿವರಿಸಿ. ಅಂದರೆ ಏನು ಮಹಿಮೆ ಇರೋದು ಅಂತ? ಬೀತಿ ಸಂಖ್ಯೆ ಅವ್ರದ್ದು. ಆಮೇಲೆ ಎಣ್ಣೆ ಡ್ರಿಂಕ್ಸ್ ಮಾಡ್ತಾರಲ್ಲ, ಅವ್ರು ಬಂದ್ರೆ ಒಳ್ಳೇದಾಗುತ್ತೆ ಅವ್ರಿಗೆ. ಹೌದಾ? ಆಮೇಲೆ ಯಾರು ಊರಲ್ಲಿ ದೇವಸ್ಥಾನಕ್ಕೆ ಜಾಗ ಬಿಟ್ಟಿಲ್ಲ ಅಂದ್ರೆ ಅಲ್ಲೇ ಕರ್ಕೊಂಡು ಹೋಗ್ತಾರೆ, ಅದಕ್ಕೆಲ್ಲ ಒಳ್ಳೇದಾಗುತ್ತೆ. ಆಮೇಲೆ ಗೃಹಪ್ರವೇಶ, ದೇವಸ್ಥಾನ ಓಪನ್, ಇದಕ್ಕೆಲ್ಲ ಇದು ಮಾಡ್ತಾರೆ. ಹುಷಾರಿಲ್ಲ ಅಂದ್ರೆ, ಏನಾರ ಹುಷಾರಿಲ್ಲ ಅಂದ್ರೆ ಒಂದ್ ಪಾದ ಕೇಳಿ, ನೀವು ಕೇಳಿದ್ರಲ್ಲ ಆತರ ಕೇಳಿ ಒಳ್ಳೇದಾಗುತ್ತೆ ಅಂದ್ರೆ ಬಲ್ಗಾಲ್ ಕೊಟ್ರೆ ಆಗುತ್ತೆ. ಒಂದ್ಸತಿ ಆಗಲ್ಲ ನಾನು ಕೊಡೋದೇ ಇಲ್ವಾ? ಆಗಲ್ಲ ಅಂದ್ರೆ ಈಗ ನೀವು ಒಂದು ಉದಾಹರಣೆ, ಒಂದು ಅಂಗಡಿ ಮಡಗಬೇಕು ಅಂತೀರಿ, ಆ ಜಾಗದಲ್ಲಿ ವ್ಯಾಪಾರ ಆಗೋದು ಇಲ್ವೋ ಅಂತ ನೀವು ಕೇಳಿದ್ರೆ ಅಲ್ಲಿ ಮಡಗಬೇಡ ಅಂತ ಎಡಗಾಲ್ ಕೊಟ್ಟ ಅಂದ್ರೆ ಅಲ್ಲಿ ವ್ಯಾಪಾರ ಆಗಲ್ಲ. ಅದ್ರ ಎಡಗಾಲೇ ನಿಮ್ಗೆ ಕೊಡುತ್ತೆ. ಒಳ್ಳೇದಾಗುತ್ತೆ ಅಂದ್ರೆ ಬಲ್ಗಾಲ್ ಕೊಡುತ್ತೆ, ಇಲ್ಲ ಅಂದ್ರೆ ಎಡಗಾಲ್ ಕೊಡುತ್ತೆ. ಲೇಡೀಸ್ಗೂ ಅಷ್ಟೇ. ಇದು ಮಾಮೂಲಿ ದೆವ್ವ ಬರ್ತದಲ್ಲ, ಅವ್ರಿಗೂ ಅಷ್ಟೇ.
ಬಂದು ಇಲ್ಲಿ ಮೈ ಮೇಲೆ ಕೈ ಕೊಟ್ಟ ಅಂತ ಅಂದ್ರೆ ಪಾದ ಮಡಗದಟ್ಟಿಗೆ ಅವ್ರ ಮೈ ಮೇಲೆ ಬಂದು ಎಂತೆ ಇದಾದ್ರೂ ಬಿ.ಪಿ ಸಂಖ್ಯೆವರೆಗೂ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಆಮೇಲೆ 90% ಎಣ್ಣೆಯವರೇ ಜಾಸ್ತಿ. ಎಣ್ಣೆಯವರು ಇಲ್ಲಿ ಬರೋದೇ ಎಣ್ಣೆಯವರು ಜಾಸ್ತಿ. ಎಣ್ಣೆಯವರು ಅಂದ್ರೆ ನಿಂತೋಗುತ್ತೆ ಅವ್ರು ಕುಡಿಯಲ್ಲ. ಇಲ್ಲಿಂದ ಹೋದವರು 90% ಎಲ್ಲ ಬಿಟ್ಬಿಟ್ಟಿದ್ದಾರೆ, ಯಾರು ಕುಡಿಯಲ್ಲ ಮುಂದಕ್ಕೆ. ಕುಡಿಯಲ್ಲ. ಅವರು ಎಲ್ಲ ಅನುಕೂಲ ಹುಡುಗರು ಏನಾರ ಒಂದು ಸಮಸ್ಯೆ ಅವ್ರಿಗೆ, ಎಲ್ಲ ಅಭಿವೃದ್ಧಿ ಆಗಿರ್ತಾರಲ್ಲ ಅವರು ಎಲ್ಲ ಬಂದು ಹೇಳ್ತಾರೆ, ನಾವು ಪುನಃ ಕುಡಿದ್ಬಿಟ್ಟಿದ್ದ ಕಣಪ್ಪ, ನಮ್ಗೆ ಈ ತರ ತೊಂದರೆ ಆಯ್ತು, ಇನ್ ಮುಟ್ಟಲ್ಲ ಅಂತ ಅವರೇ ಬಂದು ಹೇಳ್ಕೊಂಡು ಚೆನ್ನಾಗಿದ್ದಾರೆ ಎಲ್ಲ. ಆತರ ಒಳ್ಳೇದಾಗುತ್ತೆ ಎಣ್ಣೆಯವರಿಗೆಲ್ಲ. ಒಂದು ಹಾಸ್ಪಿಟ್ಲಿಗೂ ಅಷ್ಟೇ. ಈಗ ಒಂದು ಹುಷಾರಿಲ್ಲ ಅಂತ ನೀವು ಹೋಗ್ತೀರಾ ಹಾಸ್ಪಿಟ್ಲಿಗೆ, ಅಲ್ಲಿ ನಾರ್ಮಲ್ ಡಾಕ್ಟರ್ ಏನೂ ಇಲ್ಲ ನಿಮ್ಗೆ ಹೋಗಿ ಅಂತಾರೆ, ನಿಮ್ಗೆ ಹುಷಾರಿರಲ್ಲ. ಅವ್ರು ಬಂದಾದ ಮನಗಿಸಿ ದಾಟಿಸ್ಬಿಟ್ಟು ಪಾದ ಕೇಳಿ ಒಂದು 3 ವಾರ ಬಂದ ಅಂದ್ರೆ ಫುಲ್ ಗುಣ ಆಗುತ್ತೆ. ಏನೂ ಇರಲ್ಲ ಹೊರಗೆ. ಆ ಥರ. ಈಗ ಮೊನ್ನೆ ಮಂಗಳೂರು ಕರ್ಕೊಂಡು ಹೋಗಿದ್ರು ದೇವಸ್ಥಾನಕ್ಕೆ. ಅಂದ್ರೆ ಇಷ್ಟು ಅಂತ ಅಮೌಂಟ್ ಇರುತ್ತಾ, ಹೆಂಗೆ ಕರ್ಕೊಂಡು ಹೋಗಿ ದೇವಕ್ಕೆ ಅಮೌಂಟ್ ಸಿಟಿ ಒಳಗೆ ಅಮೌಂಟ್, ಹಳ್ಳಿಗಳಿಗೆ ಮಾಮೂಲಿ ಇಲ್ಲಿ ನಮ್ ಲೋಕಲ್ ಹಳ್ಳಿಲೆಲ್ಲ ಓಡಾಡ್ರೆ ಏನಿಲ್ಲ, ಬಾಡಿಗೆ ಒಂದು ಕೊಡ್ಬೇಕು. ದೂರ ಹೋದ್ರೆ ಗಾಡಿದು ಈ ಮಡುವಾಳಿ ಬರ್ತಾರೆ ಜೊತೆಲಿ, ಅವ್ರದೆಲ್ಲ ಇದಿದೆ, ಚಾರ್ಜ್ ಇದೆ, ಎಲ್ಲ ಹೇಳಿ ಟೋಟಲ್ ಮಾತಾಡ್ತೀವಿ. ಅಲ್ಲ ಒಂದು ಅಂದಾಜು ಎಷ್ಟು, ಬೆಂಗಳೂರಿಗೆ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಖರ್ಚು ಬರ್ಬೋದು? ಒಂದು 16,000 ಆಗುತ್ತೆ ಬೆಂಗಳೂರು ಎಲ್ಲ ಟೋಟಲ್, ಮಡುವಳಿದು, ಡ್ರೈವರ್ದು, ಗಾಡಿದು, ಬಸಪ್ಪನ ಚಾರ್ಜಸ್ ಎಲ್ಲ ಸೇರಿ. ಸಾತ್ನೂರಿಂದ 2 ಕಿಲೋಮೀಟರ್ ಆಗುತ್ತೆ. 700ರಿಂದ 2 ಕಿಲೋಮೀಟರ್. ಕೆಮ್ಮಾಳೆ. ರಾಮನಗರ ಜಿಲ್ಲೆ, ಸಾತ್ನೂರು ಹೋಗ್ಲಿ, ಕನಕಪುರ ತಾಲೂಕು. ಅಲ್ಲ ಬೆಂಗಳೂರು ದಕ್ಷಿಣ ಆಗಿಲ್ವಾ, ರಾಮನಗರನೇ ಇದೆಯಲ್ಲ? ದಕ್ಷಿಣ ಆಯ್ತು. ದಕ್ಷಿಣ ಆಗಿದೆ. ಆಯ್ತು ಸ್ವಾಮಿ, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.